ಸ್ವಲ್ಪ ದಿನ ಕಾಣಿಸಿಲ್ಲ ಅನ್ ಮಾತ್ರಕ್ಕೆ ಕಳ್ದೋಗಿದ್ದೀನಿ ಅಂತ ಅನ್ಕೊಂಡಿದ್ರಾ? ಏಯ್ ಯಾರ ಹಿಂಗ್ ಬಿದ್ದಿದ್ಯಾ? ಆಫ್ಟರ್ ಆಲ್ ಒಂದು ಹುಡುಗಿ ಆದ್ರೆ ಹೊಡ್ಸ್ಕೊಂಡ್ಬಿಟ್ಟಿದ್ಯಲ್ಲ, ಹೊಡೆಯೋ. ಏನೋ ಏನಂದೆ ನೀನು? ಆಫ್ಟರ್ ಆಲ್ ಒಬ್ಳು ಹುಡುಗಿನ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಪ್ರಪಂಚನೇ ಕೂಗಿ ಕೂಗಿ ಹೇಳ್ತಿರುವಾಗ ನಿಮ್ಮಂತ ಪೋಲಿ ಪುಂಡ್ರಿಗೆ ಅದೆಲ್ಲ ಕೇಳ್ಸಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಬದಲಾಗಬೇಕಾಗಿತ್ತು. ಬದಲಾಗೋದಕ್ಕೆ ಟೈಮ್ ಬೇಕಿತ್ತು. ಯಾವ ತರ ಬದಲಾಗಿದ್ದೀನಿ ಅಂತ ಗೊತ್ತಾಗಿದೆ ಅಲ್ವಾ? 4 ತಿಂಗಳಿಂದ ಸೆಲ್ಫ್ ಡಿಫೆನ್ಸು ಕರಾಟೆ ಕ್ಲಾಸ್ಗೆಲ್ಲ ಹೋಗಿದ್ದೆ. ಇವರೆಲ್ಲ ನನ್ನ ಬ್ಯಾಚ್ ಮೇಟ್ಸು. ಕಲ್ತಿದ್ದು ಯಾವುದಕ್ಕೂ ಪ್ರಯೋಜನನೇ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬಲಿಕ ಬಕ್ರಗಳಾಗಿ ನೀವೆಲ್ಲರೂ ಸಿಕ್ಕಿದ್ದೀರಾ. ಹೇಳಿ, ಒಬ್ಬೊಬ್ರಾಗೆ ಬರ್ತಿರೋ ಇಲ್ಲ ಒಟ್ಟಿಗೆ ಬರ್ತಿರೋ? ಇಲ್ಲಿ ಥ್ಯಾಂಕ್ಸ್ ಶ್ರೀವಲ್ಲಿ, ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಧೈರ್ಯ ನೋಡಿ ನನಗೆ ಒಂದ್ ಕ್ಷಣ ಶಾಕೇ ಆಯ್ತು. ಅಲ್ಲ ಶ್ರೀವಲ್ಲಿ, ನಿಜವಾಗ್ಲೂ ನೀನು ಕರಾಟೆ ಮತ್ತೆ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ಗೆ ಹೋಗ್ತಿದ್ಯಾ? ಶ್ರಾವಣಿ, ನನ್ನೇನ್ ಸುಮ್ನೆ ಅಂತ ಅನ್ಕೊಂಡಿದ್ಯಾ? ಈಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳು ಇದನ್ನೆಲ್ಲ ಕಲ್ತಿರ್ಬೇಕು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ಕರೆಕ್ಟಾಗಿ ಹೇಳ್ದೆ ಶ್ರೀವಲ್ಲಿ, ನೀನ್ ಹೇಳಿದ್ ನಿಜ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ, ಫೈಟ್ ಮಾಡಿದ್ರೆ ಹೆಮ್ಮಾರಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಮೇಡಮ್, ನನಗೆ ಬಂದಿದ್ದು ಫೇಕ್ ಕಾಲು. ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ನೀವಲ್ಲಿ ಸೇಫ್ ಆಗಿದ್ದೀರಾ ಅಲ್ವಾ? ನಾನು ಸೇಫ್ ಆಗಿದ್ದೀನಿ ಸುಪು. ಸರಿ, ಅಮ್ಮ ಮೀಡಿಯಾದವರೆಲ್ಲ ಕಾಯ್ತಾ ಇದ್ದಾರೆ. ನಮಸ್ಕಾರ. ಈ ಎಲೆಕ್ಷನ್ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಇದ್ದ ಹಾಗೆ. ಪ್ರತಿಯೊಬ್ಬ ಪ್ರಜೆನೂ ಇನ್ವಾಲ್ವ್ ಆಗಿ ವೋಟ್ ಮಾಡಿ ಜವಾಬ್ದಾರಿನ ತೀರಿಸ್ಕೋಬೇಕು. ಒಂದು ಮನೆ ಉದ್ಧಾರ ಆಗೋದಕ್ಕೆ ಹೇಗೆ ಮನೆಯವರು ಎಲ್ಲರೂ ಸಪೋರ್ಟು ಮುಖ್ಯ ಆಗುತ್ತೋ, ಹಾಗೆ ಒಂದು ರಾಜ್ಯ ಕೂಡ ಅಭಿವೃದ್ಧಿ ಆಗಬೇಕು ಅಂತಂದರೆ ಎಲ್ಲ ಪ್ರಜೆಗಳು ಇನ್ವಾಲ್ವ್ ಆಗಬೇಕು. ಅವ್ರ ನಾಯಕನ್ನ ಅವರೇ ಚೂಸ್ ಮಾಡಬೇಕು. ವೀರು ಸರ್, ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಮಗಳು ಗೆಲ್ಬೋದು ಅನಿಸ್ತಿದ್ಯಾ? ಗೆದ್ದೇ ಗೆಲ್ತಾಳೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಆದರೆ ಅವಳನ್ನ ಗೆಲ್ಲಿಸ್ಬೇಕಾಗಿರೋರು ಜನರು.